ಗುರು ಯಾವಾಗಲೂ ಥರ ಇವತ್ತು ಕೂಡ ಸೋಲೋ ವರ್ಸಸ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿ ಗೇಮ್ ಆಡ್ತಾ ಇರ್ತೀನ. ಈ ಮ್ಯಾಚ್ ಮಾತ್ರ ಸೈಕಾಗಿರುತ್ತೆ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತಾ. ಹಾಗೆ ನನ್ನ ಸೆಕೆಂಡ್ ಚಾನಲಲ್ಲಿ ಇವತ್ತು ಸೋಲೋ ಕಾಂಕರರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನೋಡಾದ್ಮೇಲೆ ಯಾರು ಕೂಡ ಮಿಸ್ ಮಾಡಿದೆ ಆ ವಿಡಿಯೋನ ಒಂದ್ಸಲ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲಿಂಕ್ ಬಂದ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನೋಡೋದಾದ್ರೆ ಎಲ್ರಿಗಿಂತ ಮುಂಚೆ ನಾನೇ ಲ್ಯಾಂಡ್ ಆದೆ ಅನ್ಸುತ್ತೆ. ಇಬ್ರು ಲೇಟ್ ಲ್ಯಾಂಡಿಂಗ್ ಆದ್ರ ಇಬ್ರು ಕೂಡ ಫಿನಿಶ್ ಮಾಡ್ಕೊತೀನಿ. ಹಾಗೆ ಮುಂದೆ ಕೂಡ ಫೈರ್ ಸೌಂಡ್ ಬರ್ತಾ ಇರುತ್ತೆ. ಸರಿ, ಅವನ್ನ ಹೊಡಿಯೋಣ ಅಂತ ಹುಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತೀನ. ಅಣ್ತಮ್ಮ ರೋಬೋಟ್ ಕೊಡ್ಕೊಂಡು ಕೂತಿದ್ದ ಗುರು. ಈಸಿಯಾಗಿ ಕೂಡ ನಾಲ್ಕು ಫಿನಿಶ್ ಮಾಡ್ಕೊಂಡಾಯ್ತು. ಹಂಗೆ ಒಳಗಡೆ ಬಂದು ಸ್ವಲ್ಪ ಲೂಟ್ ಮಾಡಿಕೊಂಡು ಮಿಕ್ಕಿರ ಎನಿಮೀಸ್ನ ಹುಡ್ಕೊಂಡು ಹೋಗ್ಬಿಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ನೋಡ್ತೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೂಡ ಮಾಡ್ಕೊಂಬಿಡಿ. ಅದೇ ಥರ ಈ ವಿಡಿಯೋ ಲಿಂಕ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕಂದರೆ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲದೆ 10K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಕೂಡ ಇರುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗೇ ಇಲ್ಲೊಬ್ಬ ನೋಡಿದೆ, ಮತ್ತೆ ಮೇಲ್ಗಡೆ ಯಾರಾದರೂ ಇದ್ರೂ ಇರ್ಬೋದು ಅಂತ ಒಂದು ಗ್ರೆನೇಡ್ ಹಾಕ್ತೆ ಗುರು. ಬಟ್ ಯಾರೂ ನಾಕ್ ಆಗಿಲ್ಲ. ಇನ್ನೇನು ಮಾಡೋದು, ಈ ಕಡೆ ಯಾರಾದರೂ ಕಾಣ್ತಾರಂತ ಹುಡ್ಕೊಂಬರ್ತೀನಿ. ಆ ಕಡೆ ಇದ್ದವ್ರನ್ನೆಲ್ಲ ಹೊಡೆದಾಕ್ಬಿಟ್ಟು ಡೈರೆಕ್ಟ್ ಮೇನ್ ಬಿಲ್ಡಿಂಗ್ ಬರ್ತೀನಿ. ಆ ಮೇಲ್ಗಡೆ ಇಬ್ರು ಕ್ಯಾಂಪ್ ಆಗೋಂಗ್ ಕೂತಿರ್ತಾರೆ. ಡೈರೆಕ್ಟ್ ಪುಷ್ ಆದ್ರೆ ಪಕ್ಕ ತಿಥಿ ಓಡೇನೆ. ಅದಕ್ಕೆ ನಾ ಏನು ಮಾಡ್ತೀನಿ, ಈ ಕಡೆ ಬಂದು ಒಂದು ಗ್ರ್ಯಾಂಡ್ ಪಿನ್ ಮಾಡ್ತೀನಿ. ಒಬ್ಬ ಏನೋ ನೇಡಲ್ಲಿ ನಾಕದ, ಇನ್ನೊಬ್ಬ ಆ ಕಡೆ ಆಪೋಸಿಟ್ ಮೆಟ್ಲಲ್ಲಿ ಏನು ಅನ್ಕೊಂಡು ಒಂದು ಮೂಲೆ ಹಾಕ್ದೆ ಗುರು. ಬಟ್ ಏನ್ ಮಗ ಈ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ರಿವೈವ್ ಮಾಡ್ತಾ ಇದ್ದ. ಪಟ್ ಅಂತ ಬಂದು ಜಂಪ್ ಮಾಡಿ ಈಸಿಯಾಗಿ ಹೊಡೆದಾಗಾಯ್ತು. ಹಾಗೆ ಇಲ್ಲಿರೋ ಕ್ರೇಟ್ಗಳೆಲ್ಲ ಲೂಟ್ ಮಾಡ್ಕೊಂಡ್ಬಿಡ್ತೀನಿ.
ಸದ್ಯಕ್ಕೆ ಇವೆಂಟಲ್ಲಿ ಒಂದೇ ಒಂದು ಅಲೈವ್ ಇತ್ತ. ಈ ಕಡೆ ನೋಡಿದ್ರೆ ಲೈಟಾಗಿ ಫೈರ್ ಸೌಂಡ್ ಬಂತು, ಅದಕ್ಕೆ ಸ್ಕೇಟ್ ಬೋರ್ಡ್ ಯೂಸ್ ಮಾಡ್ಕೊಂಬಂದು ಇವನು ಕೂಡ ಹೊಡೆದಾಕಾಯ್ತು. ಮತ್ತೆ ಇವೆಂಟ್ ಒಳಗಡೆ ಹೋಗೋಣ ಅಂದರೆ ಅವನೊಬ್ಬ ಎಲ್ಲಿ ಕ್ಯಾಂಪ್ ಹಾಕೊಂಡು ಕೂತಿರ್ತಾನೋ ಗೊತ್ತಿಲ್ಲ ಗುರು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇರೆ ಕಡೆ ಆದರೂ ಹೋಗಿ ಫೈಟ್ ಮಾಡೋಣ ಅಂತ ವೆಹಿಕಲ್ ಹುಡ್ಕೊಂಡು ಹೋಗ್ತೀನ. ಅಣ್ಣ ತಮ್ಮ ಎಲ್ಲಿ ನೋಡ್ಕೊಂಡು ಬರ್ತಿದ್ದ ನನಗಂತೂ ಗೊತ್ತಿಲ್ಲ ಗುರು. ಪಾಪ ಅವ್ನು ನಾನು ನೋಡೇ ಇಲ್ಲ ಅನಿಸುತ್ತೆ, ಅದಕ್ಕೆ ಕೈಯಲ್ಲಿ ಗನ್ ಕೂಡ ಇಟ್ಕೊಳ್ದೆ ಹಂಗೆ ಓಡಿ ಬರ್ತಿದ್ದ. ಪೀಕ್ ಮಾಡಿ ಸ್ಪ್ರೇ ಮಾಡಿದೆ, ಈಸಿಯಾಗಿ ಫಿನಿಶ್ ಕೂಡ ಆಗೋದ. ಟೋಟಲ್ 10 ಕಿಲ್ಸ್ ಆಗೋಯ್ತು ಗುರು. ಈ ಮ್ಯಾಚ್ ಟಾರ್ಗೆಟ್ ಬಂದು ನಾನು 30 ಕಿಲ್ ಟಾರ್ಗೆಟ್ ಇಟ್ಕೊಂಡು ಆಡ್ತಾ ಇರ್ತೇನೆ. ಯಾಕಂದರೆ ಈ ಹೊಸ ಇವೆಂಟಲ್ಲಿ 30 ಕಿಲ್ ಮಾಡೇ ಇಲ್ಲ. ಅದು ಅಲ್ಲದೆ ಈ ಸೀಸನಲ್ಲಿ ಆಡ್ತಿರೋ ಫಸ್ಟ್ ಮ್ಯಾಚ್ ಇದು. ನೋಡೋಣ, ಆದಷ್ಟು ಟ್ರೈ ಮಾಡೋಣ ಅಂತ ಎನಿಮೀಸ್ನ ಹುಡುಕೊಂಡು ಹೋಗ್ತಾನೆ ಇರ್ತೀನ. ಸೀರಿಯಸ್ಲಿ ಸ್ಪ್ರೇ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗುರು. ಸ್ಟಾರ್ಟಿಂಗ್ ಒಬ್ಬನ ನಾಕ್ ಮಾಡಿದ್ದ, ಆಮೇಲೆ ಹಿಂದೆಯಿಂದ ಒಬ್ಬ ಹೊಡಿತಿದ್ದ, ಅವನು ಕೂಡ ನಾಕನ್ನು ಫಿನಿಶ್ ಮಾಡ್ಕೊಂಡ್ಬಿಟ್ಟ. ಈ ಕಡೆ ನೋಡಿದ್ರೆ ರಿವೇ ಮಾಡೋಕೆ ಇಬ್ರು ಬೈಕ್ ಎತ್ಕೊಂಡು ಹೋಗ್ತಾ ಇದ್ರು, ಇವ್ರನ್ನು ಕೂಡ ನಾಕ್ ಮಾಡಾಯ್ತು ಗುರು. ಬೇಗ ಬಂದು ಗಾಡಿಲೇ ತುಳಿಸಿ ಎಲ್ರನ್ನೂ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇವನ್ ಟೀಮೇಟ್ ಕೂಡ ಒಬ್ಬ ಇರಬೇಕಲ್ವಾ, ಅವನ್ನ ಹುಡ್ಕೊಂಡು ಆ ಕಡೆ ಕಾಂಪೌಂಡ್ ಹತ್ರ ಹೋಗ್ತಿರ್ತೀನಿ. ಗುರು ಇಲ್ಲಿ ಎಷ್ಟು ಜನ ಇದ್ದಾರೆ ನನಗಂತೂ ಗೊತ್ತಿಲ್ಲ. ನನ್ನ ಕಣ್ಣಿಗೆ ಒಬ್ಬ ಕಾಣಿಸಿದ್ನ, ಅದು ಕವರಲ್ಲಿದ್ದ. ಸುಮ್ಮನೆ ಏನಕ್ಕೆ ಇಲ್ಲಿ ಓಪನ್ ಪ್ಲೇಸಲ್ಲಿ ರಿಸ್ಕ್ ಬೇಡ ಅಂತ ಈ ಕಡೆ ಬರ್ತೀನಿ. ಗುರು ನಾನು ಕೂಡ ತುಂಬ ಹೊತ್ತು ಇಲ್ಲೇ ವೆಯ್ಟ್ ಮಾಡ್ತೀನಿ ಆಚೆ ಬರ್ತಾರೆ ಅಂತ. ಬಟ್ ಅವ್ರ ಮನೆ ಒಳಗಡೆನೆ ಕ್ಯಾಂಪ್ ಹಾಕಿರೋ ಥರ ಕಾಣುತ್ತಾ. ಸುಮ್ಮನೆ ವೆಯ್ಟ್ ಮಾಡೋದು ಬೇಡ, ನಾವೇ ಪುಷ್ ಆಗೋಣ ಅಂತ ಸ್ಕೇಟ್ ಬೋರ್ಡ್ ಯೂಸ್ ಮಾಡ್ಕೊಂಡು ಬರ್ತೀನ. ಗುರು ಸ್ವಲ್ಪ ಮಿಸ್ಸಲ್ಲಿ ತಿಥಿ ವಡೆ ಮಾಡಿಬಿಡ್ತಿದ್ರು, ಯಾಕಂದರೆ ಮನೆ ಮೇಲೆ ಜಂಪ್ ಆಗೋಣ ಅಂತ ಕ್ಯಾನ್ಸಲ್ ಕೊಟ್ಟರೆ ಡೈರೆಕ್ಟ್ ಅವ್ರ ಕಣ್ಣು ಮುಂದೆ ಹೋಗಿ ಜಂಪ್ ಆಯಿತು. ಹೇಗೋ ಪಟ ಅಂತ ಕೈಯಲ್ಲಿ P90 ಬಂದಿದ್ದಕ್ಕೆ ಹೊಡೆದಾಕ್ಬಿಟ್ಟೆ. ಇದೇ ಥರ ಏನಾದರೂ ODM ಗೇರ್ ಹಾಕ್ಕೊಂಬಂದಿದ್ರೆ ಅಷ್ಟೇ ಗುರು. ನೋಡಿದ್ರಲ್ಲ ಲಾಸ್ಟ್ ಸೀಸನ್, ನೀವು ಕೂಡ ಎಷ್ಟೊಂದ್ಸಲ ಹೊಡಿಸ್ಕೊಂಡು ಸತ್ತೋಗಿರ್ತೀರ. ಬಟ್ ಅದಕ್ಕಿಂತ ಇದು ಬೆಟರ್ ಅಂದ್ಕೊಳ್ಳಿ. ಹಾಗೆ ಇಲ್ಲಾಗ್ಬಿಟ್ಟು ಇವ್ರ ಕೇಟಲ್ಲಿ ಇರೋ ಲೂಟೆಲ್ಲ ಬಾಚ್ಕೊಂಡು ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ಬಿಡ್ತೀನಿ.
ಅಲ್ಲಿಂದ ಡೈರೆಕ್ಟ್ ಬಜಿಂಗಿ ರಿಕಾಲ್ ಹತ್ರ ಬರ್ತೀನಿ. ಆಪೋಸಿಟಲ್ಲೇ ಒಂದು ಡಾಸಿಯಾ ಬರುತ್ತೆ. ಸ್ಟಾರ್ಟಿಂಗ್ ಒಬ್ಬನ ಮೌಲಿಲಿ ನಾಕ್ ಮಾಡ್ತೀನಿ, ಮತ್ತು ಮನೆ ಮೇಲೆ ಹತ್ತಿದ್ರೆ ಇನ್ನೊಬ್ಬನ ನೋಡ್ತಿದ್ರಲ್ಲ, ಸುಮ್ಮನೆ ಫೈರ್ ಮಾಡ್ತೀನಿ ಗುರು. ನಾನು ಈ ಮನೇಲಿ ಇಲ್ಲವೇ ಇಲ್ಲ, ಆದರೂ ಕೂಡ ಸುಮ್ಮನೆ ಫೈರ್ ಮಾಡ್ಕೊಂಡು ಹೋಗ್ತಿದ್ದ. ಕೊನೆಗೆ ಸ್ಕೇಟ್ ಬೋರ್ಡ್ ಯೂಸ್ ಮಾಡಿಕೊಂಡು ಮೇಲೆಯಿಂದ ಬಂದು ಇಬ್ಬರನ್ನು ಫಿನಿಶ್ ಮಾಡ್ಕೊಂಡಾಯ್ತು. ಇಲ್ಲಿಂದ ಬೇರೆ ಕಡೆ ಹೋಗೋಣ ಅಂದರೆ ರೆಡ್ ಝೋನ್ ಬೇರೆ ಬಿದ್ದಿರುತ್ತಾ, ಅದಕ್ಕೆ ಸ್ವಲ್ಪ ಹೊತ್ತಿಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಇಲ್ಲೊಬ್ಬ ಅಲ್ಟ್ರಾ ಪ್ರೋ ಕ್ಯಾಂಪರ್ ಇರ್ತಾನೆ, ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀನಿ ರೀ. ನಾನು ಮುಂಚೆನೇ ಇಬ್ಬರು ನೋಡೋನಲ್ಲ, ಮೋಸ್ಟ್ಲಿ ಅವ್ನ ಟೀಮೇಟ್ ಅನಿಸುತ್ತೆ. ನಾನು ಆಚೆ ಬರಬೇಕು ಅಂತ ಮಲ್ಕೊಂಡು ವೆಯ್ಟ್ ಮಾಡ್ತಿದ್ನೇನೋ, ಮಿಸ್ ಆಗಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಬಿಟ್ಟ. ಫಿನಿಶ್ ಕೂಡ ಮಾಡ್ಕೊಂಡಾಯ್ತು. ಹಾಗೆ ಗಾಡಿ ಎತ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ತೀನಿ. ಅಲ್ಲಿಂದ ಝೋನ್ ಹುಡ್ಕೊಂಬರೋ ಅಷ್ಟರಲ್ಲಿ ಅಲೈ ತುಂಬಾ ಕಮ್ಮಿ ಆಗಿರುತ್ತೆ ಗುರು. ಇವಾಗ ತಾನೇ ಒಬ್ಬ ಬಗ್ಗಿಯವನು ಸಿಗ್ತಾ, ಬಟ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ನನಗೆ ಕಿಲ್ಸ್ ಅಂತೂ ತುಂಬಾ ಇಂಪಾರ್ಟೆಂಟು, ಅದಕ್ಕೆ ಇವನ್ನ ಬಿಡದೆ ಚೇಸ್ ಮಾಡ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ಗುರು, ಅಣ್ತಮ್ಮಗೆ ಪ್ರೋ ಪ್ಲೇಯರ್ ಫೀಲಿಂಗ್ ಅನಿಸುತ್ತೆ. ಸೀಟ್ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದ. ನಾನು ಅದೇ ಟ್ರಿಕ್ ಯೂಸ್ ಮಾಡಿ ಅವನ್ನ ತಿಥಿ ಮಾಡಾಯಿತು. ಇವಾಗ ಅಲೈ ನೋಡಿದರೆ 11 ಇದೆ. ಅಂದರೆ ನನ್ನ ಬಿಟ್ಟು 10 ಜನ ಇದ್ದಾರೆ. 10 ಜನದಲ್ಲಿ 9 ಜನ ನಾನು ನೋಡಿದ್ರೇ 30 ಕಿಲ್ ಕಂಪ್ಲೀಟ್ ಆಗೋದು. ಅದರಲ್ಲೂ ಸೈಡಲ್ಲಿ ಕಿಲ್ ಫೀಡ್ ನೋಡಿದ್ರಲ್ಲ, ಯಾರೋ ಒಬ್ಬ ಔಟ್ ಆಫ್ ಝೋನಲ್ಲಿ ನಾಕಾದ. ಅವ್ನು ಸಾಯ್ತಾನ ಮತ್ತೆ ರಿವೈವ್ ಆಗ್ತಾನೋ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಬಿಡದೆ ಎಲ್ಲೆಲ್ಲಿ ಎನಿಮೀಸ್ ಸಿಗ್ತಾರೆ ಅಂತ ಹುಡ್ಕೊಂಡು ಹೋಗ್ತಾನೆ ಇರ್ತೀನಿ. ಇವ್ರೇನು ರ್ಯಾಂಕ್ ಪುಷರ್ಸ ಏನು ಗೊತ್ತಿಲ್ಲ ಗುರು. ಸೋಲಲ್ಲಿ ರ್ಯಾಂಕ್ ಪುಷ್ ಮಾಡ್ತೀವಲ್ಲ, ಆ ಥರ ಔಟ್ ಆಫ್ ಝೋನಲ್ಲಿ ಸರ್ವೇ ಮಾಡ್ಕೊಂಡು ಇವಾಗ ಝೋನ್ ಒಳಗಡೆ ಎಂಟ್ರ್ ಆದರು. ಹೇಗೋ ನಾನು ಈ ಕಡೆ ಬರಬೇಕು, ಇವರು ಕೂಡ ಕಾಣಿಸಿದ್ರು. ಸ್ಪ್ರೇ ಮಾಡಿ ಫಿನಿಶ್ ಕೂಡ ಮಾಡ್ಕೊಂಡಾಯ್ತು. ಇವಾಗ ಅಲ್ಲೇ ನೋಡ್ತೀರಾ, ನನ್ನ ಬಿಟ್ಟು 7 ಜನ ಅಷ್ಟೇ ಇರೋದು. ಲೇಟೇ ಮಾಡಲ್ಲ ಗುರು, ಬೇಗ ಇದರಲ್ಲಿರೋ ಸ್ಟಿಕ್ಕಿ ಬಾಂಬ್ ತೊಗೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ.
ಅಷ್ಟೇ ಗುರು, ಫೈನಲಿ 30 ಕಿಲ್ ಚಿಕನ್ ಡಿನ್ನರ್ ಕೂಡ ಆಗೋಯ್ತು. ಯಾರೋ ಒಬ್ರು ಹೇಳಿದ್ರು ಸ್ಟಿಕ್ಕಿ ಬಾಂಬ್ ಯೂಸ್ ಮಾಡಿ ಬ್ರೋ ಅಂತ. ಯೂಸ್ ಮಾಡಿದೆ, ಬಟ್ ಒಂದೇ ಸಲ ಸತ್ತಿಲ್ಲ ಗುರು. ಸ್ಟಿಕ್ಕಿ ಬಾಂಬ್ ಯೂಸ್ ಮಾಡಿದ್ರೆ ಹಾಫ್ HP ಮಾತ್ರ ಲೋ ಆಗುತ್ತೆ. ಯಾಕಂದ್ರೆ ನಾನು ಅದಕ್ಕೆ ಆಲ್ರೆಡಿ ಡ್ಯಾಮೇಜ್ ಮಾಡಿದ್ದೆ. ಮತ್ತೆ ಸ್ಟಿಕ್ಕಿ ಬಾಂಬ್ ಹಾಕ್ದಾಗ ಸ್ವಲ್ಪ HP ಉಳಿದಿತ್ತು. ಅವ್ನು ಹಿಡಿದು ಫೈಟ್ ಮಾಡೋಕೆ ಬಂದು ಓದೇ ತಿನ್ಬಿಟ್ಟ. ಸದ್ಯಕ್ಕೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.